ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರ ವಂಚನೆ ಪ್ರಕರಣ ಕೇವಲ ಒಂದು ಜಿಲ್ಲೆಯ ಪ್ರಕರಣವಲ್ಲ. ಇದೊಂದು ಅಂತರ್ಜಿಲ್ಲೆ ಮತ್ತು ಅಂತರಾಜ್ಯದ ಪ್ರಕರಣವಾಗಿದೆ. ತಪಾಸಣೆ ವೇಳೆ ಅವರ ಮನೆ ಕಚೇರಿಯಲ್ಲಿ ಸುಮಾರು ಬಾಂಡ್ಸ್ ಚೆಕ್ ಸಿಕ್ಕಿದೆ. ಅವು 50 ಕೋಟಿ ರೂಪಾಯಿಗೂ ಮೀರಿದೆ. ಹಾಗಾಗಿ ಇದೊಂದು ಗಂಭೀರ ಪ್ರಕರಣ ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಕಚೇರಿಯಲ್ಲಿ ಶನಿವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿವಾನಂದ ನೀಲಣ್ಣವರ ವಿರುದ್ಧ ಕೆಪಿಐಡಿ ಆಕ್ಟ್ ಸೆಕ್ಷನ್ 9, ಬಡ್ಸ್ ಆಕ್ಟ್ ಸೆಕ್ಷನ್ 21(1)(2) ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಂ ಅಸೋಸಿಯೇಟ್ಸ್ ಮೂಲಕ ಯಾವುದೇ ಸೆಬಿ, ಆರ್ಬಿಐ, ಸಹಕಾರ ಇಲಾಖೆ ಮಾರ್ಗಸೂಚಿಗಳಿಂದ ಪಾಲಿಸದೆ ಅನಧಿಕೃತವಾಗಿ ಠೇವಣಿಗಳನ್ನು ಸಂಗ್ರಹಿಸಿದ್ದಾರೆ. ಹೆಚ್ಚಿನ ಬಡ್ಡಿ ಕೊಡುವುದಾಗಿ 35,000 ಜನರಿಂದ ಹಣ ಠೇವಣಿ ಇರಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಶಿವಾನಂದ ನೀಲಣ್ಣವರ ಕಚೇರಿ, ಮನೆ ತಪಾಸಣೆ ವೇಳೆ ಹಣ ವರ್ಗಾವಣೆ ಮಾಡಿರುವ ಠೇವಣಿದಾರ ಪಟ್ಟಿ ಸೇರಿ ಹಲವು ದಾಖಲೆಗಳು ಸಿಕ್ಕಿದೆ. ಯಾವುದೇ ರೀತಿಯ ಲೈಸೆನ್ಸ್ ಕೂಡ ತೋರಿಸಿಲ್ಲ. ಈ ಎಲ್ಲ ಅಂಶಗಳನ್ನು ಒಳಗೊಂಡ 150 ಪುಟಗಳ ವರದಿಯನ್ನ ಉಪವಿಭಾಗದ ಅಧಿಕಾರಿಗಳು ನಿನ್ನೆ ರಾತ್ರಿ ನನಗೆ ಕೊಟ್ಟಿದ್ದಾರೆ. ಆ ವರದಿಯನ್ನ ಪರಿಶೀಲನೆ ಮಾಡಿ ನಿನ್ನೆ ರಾತ್ರಿ ನಾನು ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ. ಮುಂದೆ ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ನೋಡಲ್ ಅಧಿಕಾರಿ ನೇಮಕ ಮಾಡ್ತಾರೆ. ಅವರು ಚರಾಸ್ತಿ ಸ್ಥಿರಾಸ್ತಿ ಜಪ್ತಿ ಮಾಡಿಸಿಕೊಳ್ಳಲು ಅಧಿಕಾರ ಇರುತ್ತೆ. ಅಲ್ಲದೆ ಬ್ಯಾಂಕ್ ಖಾತೆ ಫ್ರೀಜ್ ಮಾಡಲಿದ್ದಾರೆ. ಅಲ್ಲದೆ ಈ ಸಂಬಂಧ ವಿಶೇಷ ಕೋಡ್ ಕೂಡ ರಚಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ವಿವರಿಸಿದ್ದಾರೆ. ಶಿವಾನಂದ ನೀಲಣ್ಣವರ ಜೊತೆಗೆ ಇರುವವರ ಮೇಲೆ ನಿಗಾ ಇಟ್ಟಿದ್ದೀವಿ. ಇಂದು ಸಂಜೆ ವೇಳೆಗೆ ಎಲ್ಲರಿಗೂ ಕೂಡ ನೋಟಿಸ್ ಕೊಡ್ತೀವಿ. ವಿಚಾರಣೆ ಹಂತದಲ್ಲಿ ಮತ್ತಷ್ಟು ಸೆಕ್ಷನ್ಗಳು ಸೇರುತ್ತಾ ಹೋಗುತ್ತೆ. ಇದು ಇಲ್ಲೇ ಮುಗಿಯುವ ಪ್ರಕರಣ ಅಲ್ಲ. ಪ್ರಾಥಮಿಕ ತನಿಖೆಯಲ್ಲಿ ವಂಚನೆ ಸ್ಕೀಮ್ ಅಂತ ಗೊತ್ತಾಗಿದೆ. ಠೇವಣಿ ಹಣ ಸುರಕ್ಷಿತವಾಗಿ ಇಡುವ ಜವಾಬ್ದಾರಿ ನಮ್ಮದು. ಠೇವಣಿದಾರರನ್ನ ರಕ್ಷಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಇದೊಂದು ವಂಚನೆ. ನಿಮ್ಮ ಠೇವಣಿ ಹಣ ಸುರಕ್ಷಿತವಾಗಿದೆ. ಠೇವಣಿದಾರರು ನಮ್ಮ ಘಟಕಕ್ಕೆ ಇಲ್ಲವೇ ಮಾಳಮಾರುತಿ ಠಾಣೆಗೆ ಆಗಮಿಸಿ ಮಾಹಿತಿ ಕೊಡಬಹುದು ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. 36% ಬಡ್ಡಿ ಕೊಡ್ತೀನಿ, ಕನಿಷ್ಠ 1 ಲಕ್ಷ ರೂಪಾಯಿ ಠೇವಣಿ ಇಡಬೇಕು ಅಂತ ಹೇಳಿದ್ದಾರೆ. ಎಷ್ಟೋ ಜನ ಜಮೀನು ಮಾರಿ ಹಣ ಠೇವಣಿ ಇಟ್ಟಿದ್ದಾರೆ. ಅದು 50 ಕೋಟಿ ರೂಪಾಯಿಗೂ ಮೀರಿ ಹೋಗುತ್ತೆ. ಅದು ಎಷ್ಟಿದೆ ಅಂತ ನಾನು ಈಗ ಹೇಳಲ್ಲ. ಇಟ್ಟಂತಹ ಹಣ ಎಲ್ಲಿಗೆ ಹೋಗಿದೆ ಎನ್ನುವುದನ್ನ ಸದ್ಯಕ್ಕೆ ರಿವೀಲ್ ಮಾಡಲ್ಲ. ಹೀಗೆ ಎಷ್ಟು ಹಣ ಠೇವಣಿ ಇಟ್ಟಿದ್ದಾರೆ ಅಂತಾನು ಈಗಲೇ ಹೇಳಲು ಬರಲ್ಲ. ಅಲ್ಲದೆ ಇದೊಂದು ಗಂಭೀರ ಪ್ರಕರಣವಾಗಿದ್ದು ಸಿಐಡಿ ತನಿಖೆ ಮಾಡಲಿದೆ ಅಂತ ಜಿಲ್ಲಾಧಿಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ತಿಂಗಳಿಂದ ಇದರದ್ದು ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ದೀವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಷನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟಲ್ಲಿ ಶಿವಂ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ನು ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಗೆ ನಾನು ಆದೇಶವನ್ನು ಮಾಡಿದ್ದೆ. ಇವರ ಜವಾಬ್ದಾರಿ ಏನಿತ್ತಂದರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗ್ಯಾಲಿಟಿನೂ ಅವರು ಚೆಕ್ ಮಾಡಬೇಕು. ಲೀಗ್ಯಾಲಿಟಿನ ಅಲ್ಲದೆ ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ ಬಗ್ಗೆ ಅವರು ಎಂಕ್ವೈರಿಯನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗೆ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿಯನ್ನು ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ನು ಏನಾದರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ
ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ ದೇರ್ ಈಸ್ ಅ ಪ್ರೈಮಾ ಫೇಸಿ ಎವಿಡೆನ್ಸ್ ದ್ಯಾಟ್ ಇರ್ರೆಗ್ಯುಲಾರಿಟೀಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದರೆ KPID ಆ್ಯಕ್ಟಲ್ಲಿ ಸೆಕ್ಷನ್ 9 ಹಾಗೂ ಬಡ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಆ್ಯಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನು ಪೊಲೀಸ್ ಆ್ಯಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. ಎರಡನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನು ಮಾಡಿದ್ದೀವಿ ಅಂದರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆ್ಯಕ್ಟ್ ಸೆಕ್ಷನ್ 3(1) ಆ್ಯಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ಲಲ್ಲಿರುವಂಥ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂಥ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದ್ದಾವೆ. ಪೊಲೀಸ್ ರಿಪೋರ್ಟಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗಾಧಿಕಾರಿ ಜೊತೆಯಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವ್ರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ ಹಾಗೂ ಅವ್ರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆ್ಯಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಅವರು ನಿನ್ನೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನಿನ್ನೆ ನನಗೆ ವರದಿ ಸಲ್ಲಿಸಿದ್ದಾರೆ. ನಾನು 2 ತಾಸು ಆ ವರದಿಯನ್ನು ಓದಿ ಅದರಲ್ಲಿ ಇರುವಂಥ ನ್ಯೂನತೆಗಳನ್ನು ನಾನು ವೆರಿಫೈ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದೆ. ಸರ್ಕಾರ ಹಂತದಲ್ಲಿ ಮಿಸ್ಟರ್ ರಾಡ್ರಿಗಸ್ ಸರ್, we have identified the banks. We know the bank. I'll answer your question. I understand your question. We have identified the banks. We know the bank branches. We know the account numbers as per the preliminary inquiry. We are not going to reveal that at this stage because the matter is under investigation. But this information has reached the government and has reached the competent authority. ಸರ್, ಇವನ ಅಕೌಂಟಿಂದ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿದ್ದು ಗೊತ್ತಾಗುತ್ತಾ? ಎಷ್ಟು ಹೋಗಿದೆ ಅಂತ ಹೇಳಿ
ಈಗ ಬ್ಯಾಂಕಿಂಗ್ ಟ್ರೇಲ್ ಅನ್ನೋದು ಎಲೆಕ್ಟ್ರಾನಿಕ್ ಟ್ರೇಲ್. ಇವರೇನು ಡೆಪಾಸಿಟ್ಸ್ ಮಾಡಿದ್ದಾರೆ ಚೆಕ್ ಮುಖಾಂತರ ಮಾಡಿದ್ದಾರೆ. ಸುಮಾರು ಜನ ಅವರ ಪೆನ್ಷನ್ ಅಮೌಂಟ್ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನ ಏನು ಲ್ಯಾಂಡನ್ನು ಜಾಗವನ್ನು ಮಾರ್ಬಿಟ್ಟು ಕೊಟ್ಟಿದ್ದಾರೆ. ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಇವರ ಅಕೌಂಟ್ಗೆ ಹೆಂಗೆ ಬಂದಿರಬಹುದು ಅಂತ ಹೇಳಬೇಕಲ್ವ. ಜೊತೆಯಲ್ಲಿ ಯಾರಿಗೆ ರೈತರು ಇರ್ತಾರೆ, ಲ್ಯಾಂಡ್ ಅಕ್ವಿಷನ್ ಆದ ನಂತರ ಅವ್ರಿಗೆ ದುಡ್ಡು ಸಿಗುತ್ತೆ. ಎಕರೆಗೆ ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ಎಷ್ಟೋ ಜನ ತಂದು ಆ ದುಡ್ಡನ್ನು ಹಾಕಿದ್ದಾರೆ. ಸೊ ಈ ಚಾನೆಲ್ ಏನಿದೆ, ಇಟ್ ಈಸ್ ಅ ವಿಸಿಬಲ್ ಚಾನೆಲ್. ಈ ಚಾನೆಲ್ ನಮಗೆ ಕಾಣುತ್ತೆ. ಒಂದು ಸತಿ ಆ ಅಸೋಸಿಯೇಟ್ ಅಕೌಂಟಲ್ಲಿ ಹೋದ ನಂತರ ಅಲ್ಲಿಂದ ಎಲ್ಲಿಗೆ ಹೋಗಿದೆ, ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಿದೆ, ಈ ಕಂಪ್ಲೀಟ್ ಚಾನೆಲ್ ನಮಗೆ ವಿಸಿಬಲ್ ಇರುತ್ತೆ. ಹಾಗೂ ನಮ್ಮ ಕಾಂಪಿಟೆಂಟ್ ಅಥಾರಿಟಿಗೆ ಹಾಗೂ CIDಗೂ ವಿಸಿಬಲ್ ಇರುತ್ತೆ. ಸದ್ಯಕ್ಕೆ ಆ ಇನ್ಫಾರ್ಮೇಶನ್ ನಾವು ರಿವೀಲ್ ಮಾಡಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದಲ್ಲೂ ಇದೊಂದು ಸ್ಕ್ಯಾಮ್ ನಡೀತಾ ಇದೆ ಸರ್. ಈಗ ಆಲ್ರೆಡಿ ಅವರು ಟಚ್ ನಲ್ಲಿ ಅದರ, ಈ ನೆಟ್ವರ್ಕ್ ಅಲ್ಲಿಯೂ ಕೆಲಸ ಮಾಡ್ತಾ ಇದೆ. ಅದ್ರ ಕಡೆ ಏನಾದರೂ ತಾವು ಸರ್ಕಾರ ಆಗಲಿ ತಾವು ಇದನ್ನ ಜಿಲ್ಲಾಡಳಿತ ಪ್ರೈಮಾ ಫೇಸಿ ಇದು ಬರೇ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ. ಇದು ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಸ್ಟೇಟ್ ಇಶ್ಯೂ ಇದೆ. ಈ ಒಂದು ಪಾಯಿಂಟನ್ನು ನಾವು ಸರ್ಕಾರ ಗಮನಕ್ಕೆ ನಿನ್ನೆನೇ ತಂದಿದ್ದೀವಿ. ಕಾಂಪಿಟೆಂಟ್ ಅಥಾರಿಟಿ ಗಮನಕ್ಕೂ ನಿನ್ನೆ ತರಲಾಗಿದೆ. ಬರೀ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ ಇತ್ತಂದರೆ ಮೇಜರ್ ಪವರ್ಸ್ ಕಾಂಪಿಟೆಂಟ್ ಅಥಾರಿಟಿಯಿಂದ ನಮಗೆ ನೀಡ್ತಾರೆ. ಬಟ್ ಬಿಕಾಸ್ ದಿಸ್ ಇಸ್ ಎನ್ ಇಂಟರ್ ಡಿಸ್ಟ್ರಿಕ್ಟ್ ಆರ್ ಪಾಸಿಬ್ಲಿ ಪ್ರೈಮಾ ಫೇಸಿ ಪಾಸಿಬ್ಲಿ ಆನ್ ಇಂಟರ್ ಸ್ಟೇಟ್ ಇಶ್ಯೂ, ದಿಸ್ ಇಶ್ಯೂ ವಿಲ್ ಬಿ ಡೈರೆಕ್ಟ್ಲಿ ಡೆಲ್ಟ್ ಬೈ ಕಾಂಪಿಟೆಂಟ್ ಅಥಾರಿಟಿ. ಬಿಕಾಸ್ ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ಹಾಗೂ ಅಂತಾರಾಜ್ಯ ಸಮಸ್ಯೆ ಇರ್ಬೋದಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗಿದೆ. ಅದರಿಂದ ರಾಜ್ಯ ಮಟ್ಟದಲ್ಲೇ ಕಾಂಪಿಟೆಂಟ್ ಅಥಾರಿಟಿಯಿಂದನೇ ಈ ಒಂದು ತನಿಖೆಯನ್ನು ನಡೆಸ್ತಾರೆ. ಈಗ ಪ್ರೈಮಾ ಫೇಸಿ ನಮಗೆ ಏನು ಗೊತ್ತಾಗಿದೆ ಅಂದರೆ, ಇವರು ಈ ವ್ಯಕ್ತಿ ಏನಿದ್ದಾರೆ ಶಿವಾನಂದ್ ಎಸ್ ನೀಲನ್ ಅವರ್, ಇವರ ಮೇಲೆ FIR ಮಾಡಿದ್ದೀವಿ. ಇವರ ಜೊತೆ ಅಸೋಸಿಯೇಟ್ಸು ಇದ್ದಾರೆ. ಈ ಅಸೋಸಿಯೇಟ್ಸ್ ಮೇಲೇನೂ ನಾವು ನಿಗಾ ಇಟ್ಟಿದ್ದೀವಿ. ನಮ್ಮ ರಿಪೋರ್ಟಲ್ಲಿನೂ ಅದೇ ಹೇಳಿದ್ದೀವಿ. ಎಷ್ಟು ಜನ ಅಸೋಸಿಯೇಟ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ರಿಪೋರ್ಟಲ್ಲಿ ಸರ್ಕಾರಕ್ಕೂ ಹೇಳಿದ್ದೀನಿ. ಅವರು ಎಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಪೊಲೀಸ್ ಅವರು ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಅವರ ಸೆಲ್ ಫೋನ್ಸ್ನು ಈಗ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಜೊತೆಯಲ್ಲಿ ಇನ್ನೊಂದು, ಇವತ್ತು ಸಂಜೆ ಒಳಗಡೆನೆ ಎಲ್ಲರಿಗೂ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ. ಮಿಕ್ಕಿದ ಇನ್ಫಾರ್ಮೇಷನ್ ಏನಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.